ವೀಕ್ಷಕ ನಮಸ್ಕಾರ. ನನ್ನೆಲ್ಲ ಬೆಂಬಲಿಗರಿಗೂ ಕೂಡ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಕ್ಲಿನಿಕ್ ಬೆಂಗಳೂರಿನ ಸಂತೆಮಾಳದಲ್ಲಿದ್ದೀನಿ. ತಾವೇನು ನೋಡ್ತಾ ಇದ್ದೀರಾ, ನಮ್ಮ ಕ್ಲಿನಿಕ್ಕು ಬನ್ನೂರು ಸಂತೆಮಾಳದಿರುವಂಥದ್ದು. ಹಾಗೇನೆ ಜಿಲ್ಲಾ ಆರೋಗ್ಯ ಕೇಂದ್ರ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾಡಿದಂಥ ನಮ್ಮ ಕ್ಲಿನಿಕ್ನಲ್ಲಿ ಈಗ ಡಾಕ್ಟ್ರನ್ನ ಕಿಕ್ಔಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ ಇರ್ರೆಗ್ಯುಲರ್ ಬರ್ತಿದ್ದಂಥ ಡಾಕ್ಟ್ರು, ಹಾಗಾಗಿ ಇವತ್ತು ಕ್ಲಿನಿಕ್ ಬಂದಾಗಿದೆ. ನಾನು ಈಗ DH ಅವ್ರು ಕೂಡ ಫೋನ್ ಮಾಡಿದ್ದೆ, TH ಅವ್ರು ಕೂಡ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು TH ಅವರು ಇವತ್ತು ಮಹಾವೀರ ಜಯಂತಿ, ಹಂಗಾಗಿ ನಮ್ಮ ಕ್ಲಿನಿಕ್ ಬಂದಾಗಿದೆ ಅಂತ. ಮಹಾವೀರ ಜಯಂತಿಗೆ ಬಂದಾಗಬೇಕು ಅಂತ ರೂಲ್ ಇಲ್ಲ ಒಂದು. ಮತ್ತು DH ಫೋನ್ ಮಾಡಿ ಕೇಳಿದೆ ಶಿವಕುಮಾರ್ ಅವ್ರಿಗೆ, ಇಲ್ಲಿದ್ದ ಡಾಕ್ಟ್ರನ್ನ ರಿಸೈನ್ ಮಾಡಿಸಿದ್ದೀವಿ ಅಂತ. ಡಾಕ್ಟ್ರ್ ಒಬ್ಬರೇನ ಅಥವಾ ಸ್ಟಾಫ್ ಏನೋ ಗೊತ್ತಿಲ್ಲ, ಯಾಕೆ ಅಂತ ತನಿಖೆ ಕೂಡ ಆಗಬೇಕು. ಇರೆಗ್ಯುಲರ್ ಆಗಿ ಆಗಿರೋದು ಏನಕ್ಕೆ, ಯಾವ ಕಾರಣಕ್ಕೆ ಅಂತ ಕೂಡ. ಹಾಗಾಗಿ ಇವತ್ತು ತಮ್ಮೆಲ್ಲರ ಒಂದು ಬೆಂಬಲದಿಂದ ಈ ರಾಜ್ಯದ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರು, ಸಂಘಟನೆಗಳು, ಹಾಗೆ ನನ್ನ ಬೆಂಬಲಿಗರು, ಸಾರ್ವಜನಿಕರು ಇವತ್ತು ನಮ್ಮ ಕ್ಲಿನಿಕಲ್ಲಿ ಡಾಕ್ಟ್ರನ್ನ ಕಿಕ್ಔಟ್ ಮಾಡಿರೋದು. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದು ನಿಮಗೆ ಕೂಡ ತಿಳಿಸಿದೆ ಲೈವ್ನಲ್ಲಿ. ಇವತ್ತೇನು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಇಲ್ಲಿನ ಸ್ಟಾಫು, ಅದೇ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಸಂಚಲನಗೊಂಡಿತ್ತು. ಒಂದಷ್ಟು ಇಲಾಖೆಗಳು ಕೂಡ ಇದ್ರ ಬಗ್ಗೆ, ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡಿತ್ತು. ಹಾಗಾಗಿ ಇವತ್ತು ನಮ್ಮ ಕ್ಲಿನಿಕ್ ಬಾಗಿಲಾಕಿದೆ, ಓಪನ್ ಆಗಬೇಕು. ಡಾಕ್ಟ್ರು ಮಾತ್ರ ಇಲ್ಲ, ಇನ್ನು ಬಾಕಿರೆಲ್ಲ ಇರಬೇಕಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಕ್ಲಿನಿಕ್ ಬಾಗಿಲಾಕಿದೆ. ಹಾಗಾಗಿ ಮತ್ತೆ ಇಲ್ಲಿದ್ದಂಥ ಡಾಕ್ಟರ್ ಸೀಮಾ ಅಂತಿದ್ರು, ಅವ್ರ ಡಿಸಿಗ್ನೇಷನ್ ಏನು ಎತ್ತ ಅಂತ ಗೊತ್ತಿಲ್ಲ ಜನಗಳಿಗೆ. ಹಾಗಾಗಿ ಅವರು ಸೀಮಾ ಅವರು ಇಲ್ಲಿ ಬರಲ್ಲ ಅಂತ ಕೂಡ ಈಗ DH ಅವ್ರು ಹೇಳಿದ್ದಾರೆ. ಇವತ್ತೇನು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಇವರು ಸ್ಟಾಫು, ಇಡೀ ರಾಜ್ಯದ ಜನ ಇವತ್ತು ನನ್ನ ಪರ ನಿಂತ್ಕೋತಾರೆ, ಸಂಘಟನೆಗಳು ನಿಂತ್ಕೊಳ್ಳುತ್ತೆ. ಹಾಗೇನೆ ಇಡೀ ರಾಜ್ಯದಲ್ಲಿ ಇದೊಂದು ನಮ್ಮ ಕ್ಲಿನಿಕ್ ಅನ್ನೋದು ಏನು ಸಮಸ್ಯೆಗಳಿದೆ ಅಂತ ಪ್ರತಿಯೊಬ್ಬರು ಜನ ಅರ್ಥ ಮಾಡ್ಕೊಬೇಕು. ಹಾಗಾಗಿ ನಮ್ಮ ಕ್ಲಿನಿಕ್ ಅನ್ನೋದು ಇವತ್ತು ಬಾಗಿಲು ಹಾಕಿದೆ. ಅಟ್ಲೀಸ್ಟ್ ಡಾಕ್ಟರ್ ಇಲ್ಲ ಅಂತಂದರೆ ಇನ್ಯಾರನೇ ಇರಬೇಕು, ಒಬ್ಬರು ಹೆಡ್ ನರ್ಸ್ ಇರಬೇಕು, ಹೆಡ್ ನರ್ಸ್ ಜೊತೆಗೆ ಇಬ್ಬರು ಎಂಪ್ಲಾಯಿಗಳು ಇರಬೇಕು, ಎಲ್ಲ ಕೂಡ ವಿಚಲಿತವಾಗಿರಬೇಕು ನಮ್ಮ ಕ್ಲಿನಿಕ್ ಅಂತಂದರೆ. ಆದರೆ ಇವತ್ತು ಡಾಕ್ಟರ್ ಇಲ್ಲ ಅಂತ ಕೂಡ ಕೇಳ್ಪಟ್ಟೆ, ರಿಸೈನ್ ಮಾಡ್ತಿದ್ದೀವಿ, ಅವರ ಇರೆಗ್ಯುಲರ್ ಬರ್ತಾವ್ರೆ ಅಂತ ಕೂಡ ಕೇಳ್ಪಟ್ಟೆ. ಅದೆಷ್ಟು ನಿಜ ಅದೆಷ್ಟು ಸುಳ್ಳು ಸಂಬಂಧಪಟ್ಟಂಥ ಅಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು, ಆರೋಗ್ಯ ಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ಹಾಗಾಗಿ ಇವತ್ತು ಏನಕ್ಕೆ ಬಾಗಿಲಾಕಿದೆ ಅಂತ ಗೊತ್ತಿಲ್ಲ. ಡಾಕ್ಟರ್ ಇಲ್ಲ ಅಂದ ತಕ್ಷಣ ಬಾಗಿಲಾಕಂಗಿಲ್ಲ, ಬೇರೆಯವ್ರನ್ನು ಕೂಡ ಇದು ರೆಫರ್ ಮಾಡಬೇಕು. ಹಾಗಾಗಿ ಇಲ್ಲಿ ನನಗೇನು ಹಲ್ಲೆ ಮಾಡಿದ್ರು ಇವತ್ತು ಆ ಒಂದು ಸ್ಟಾಫ್ ಇವತ್ತು ಕ್ಷಮೆ ಕೇಳಿತ್ತು. ಇಡೀ ರಾಜ್ಯದ ಜನ ಹೋಗಿದವ್ರೆ. ಒಂದಷ್ಟು RT ಕಾರ್ಯಕರ್ತರು ಕೂಡ ಇದೇ ನಮ್ಮ ಕ್ಲಿನಿಕ್ ಬಗ್ಗೆ ಒಂದಷ್ಟು ಜವಾಬ್ದಾರಿಗಳು ತಗೋತೀನಿ ಅಂತ ಕೂಡ ಹೇಳಿದ್ದಾರೆ. ಜಯಕ್ಕೆ ನಿಮ್ಮ ಎಲ್ಲ ಆಶೀರ್ವಾದ ಇದೆ. ನಮಸ್ಕಾರ.